ಬೆಳಗ್ಗೆ ತಿಂಡಿಗೆ ಅಂತ ಆ್ಯಕ್ಚುಲಿ ಬಿಸಿಬೇಳೆಭಾತ್ ಮಾಡಿದೆ. ಇದಕ್ಕೆ ಬಾಡಿಸ್ಕೊಳ್ಳೋಕ್ಕೆ ಈ ಥರ ಚಕ್ರಗಳನ್ನ ಕರೆದಿದ್ದೆ, ಅಂದರೆ ಕರೆದಿರಲಿಲ್ಲ, ಏರ್ ಫ್ರೈಯರ್ನಲ್ಲಿ ಫ್ರೈ ಮಾಡಿದೆ. ತುಂಬಾ ಸಿಂಪಲ್. ನಿಮ್ಗಳು ಮಾಡ್ಕೋತೀರ ಅಂದರೆ ತಂದು ಏರ್ ಫ್ರೈಯರ್ನ ಆರಾಮಾಗಿ ಇನ್ವೆಸ್ಟ್ ಮಾಡಿ ಇಟ್ಕೋಬೋದು, ಟೇಸ್ಟಿಯಾಗೂ ಇರುತ್ತೆ. ಇಷ್ಟೆಲ್ಲ ಆದಮೇಲೆ ಚಾಕ್ಲೇಟ್ ಮಾಡೋಣ ಅಂತ ಅಂದ್ಕೊಂಡು ಚಾಕ್ಲೇಟ್ ಬಾರ್ನ ತೊಗೊಂಡು ಬಂದಿದೆ. ನಿಮ್ಗಳಿಗೂ ಗೊತ್ತಿರೋ ಥರ ದೊಡ್ಡ ದೊಡ್ಡದು ಮಿಲ್ಕ್ ಚಾಕ್ಲೇಟ್ ಆಗಿರ್ಬೋದು, ಡಾರ್ಕ್ ಚಾಕ್ಲೇಟ್ ಎಲ್ಲ ಬಾರ್ಸ್ಗಳು ಸಿಗುತ್ತೆ. ಸೊ ಇದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಡಬಲ್ ಬಾಯ್ಲರ್ ಮೆಥಡಲ್ಲಿ ಚಾಕ್ಲೇಟ್ನ ಕರಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಮೌಲ್ಡಲ್ಲಿ ನಾನು ಹಾಕ್ಕೊಂಡಿದ್ದು ಸ್ವಲ್ಪ ಬಾದಾಮಿ ಹಾಗೆ ಗೋಡಂಬಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೆ. ನಿಮಗೆ ಬೇಕಿದ್ದರೆ ಅರ್ಧಕ್ಕೆ ಕಟ್ ಮಾಡಿಕೊಂಡು ಕೂಡ ಹಾಕ್ಕೋಬೋದು. ಹಾಗೆ ಸಾಕಷ್ಟು ಈ ಥರ ಮೌಲ್ಡ್ಗಳು ಬೇರೆ ಬೇರೆ ಡಿಸೈನ್ಸಲ್ಲಿ ಸಿಗುತ್ತೆ. ನಾನು ಈ ಥರ ಹಾರ್ಟ್ ಶೇಪ್ ಹಾಗೆ ಮಿಕ್ಕಿದ ಒಂದು ಫ್ರೂಟ್ಸ್ದು ಶೇಪ್ ಇತ್ತು ಅಂತ ಇದನ್ನು ಹಾಕಿ ಫ್ರಿಜ್ಜಲ್ಲಿ ಇಡೀ ರಾತ್ರಿ ಇಟ್ಟಿದ್ದೆ. ಇದಾದಮೇಲೆ ಚಾಕ್ಲೇಟ್ ಗಟ್ಟಿಯಾಗುತ್ತೆ ಆ್ಯಂಡ್ ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿ ನೀವು ಸ್ಟೋರ್ ಮಾಡ್ಕೋಬೋದು. ಇದನ್ನು ಆಚೆ ಇಟ್ಟರೂ ಕೂಡ ಸಾಕಷ್ಟು ಕರಗಲ್ಲ ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ.